ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನ ಆಶೀರ್ವಾದ ನಿನ್ ಮೇಲೆ ಇರೋದ್ರಿಂದನೇ ಆಗೋ ಅನಾಹುತನ ತಪ್ಪಿಸಿ ಕ್ಷೇಮವಾಗಿ ನಿನ್ನನ್ನ ಈ ಮನೆಗೆ ಬರೋ ಹಾಗೆ ಮಾಡ್ದ. ಬರೀ ದೇವ್ರ ಆಶೀರ್ವಾದದಿಂದ ಅಲ್ಲ ತಾತ, ನಿಮ್ಮಂತ ಒಳ್ಳೆ ಮನ್ಸಿರೋರ ಆಶೀರ್ವಾದ ಬೆಂಬಲ ಇರೋದ್ರಿಂದ ನನ್ನಂತ ಕೆಟ್ಟವನ್ ಕೂಡ ಸಾವಿನ ದೌಡೆಯಿಂದ ಪಾರಾಗಿ ಬಂದ್ಬಿಡ್ತಾರೆ. ಯಾಕೆ ನಿನ್ನನ್ನ ನೀನು ಕೆಟ್ಟವನು ಅಂತ ಹೇಳ್ಕೊಳ್ತೀಯ ನಕುಲ್? ಯಾರು ಹುಟ್ಟಾನೆ ಕೆಟ್ಟವರಾಗಿರಲ್ಲ. ನಾವಿರೋ ಪರಿಸ್ಥಿತಿ, ಬೆಳೆಯೋ ವಾತಾವರಣ ನಮ್ಮನ್ನ ಕೆಟ್ಟ ದಾರಿಗೆ ತಳ್ಳಿಬಿಡತ್ತೆ. ನೋಡಿದ್ರೆ ತಾತ, ನಾನು ನಿಮ್ಗೆ ಇಷ್ಟೆಲ್ಲ ತೊಂದರೆ ಕೊಟ್ಟರು ನೀವು ಮಾತ್ರ ನನ್ನ ಕೆಟ್ಟವನು ಅಂತ ನಂಬೋದಕ್ಕೆ ರೆಡಿನೇ ಇಲ್ಲ. ಅದೇ ನಿಮ್ಮ ದೊಡ್ಡ ಗುಣ. ಈ ಬುದ್ಧಿ ನಮ್ಮನ್ನ ಹಿರಿಯವ್ರಿಗೂ ಇದ್ದಿದ್ರೆ ನಾನು ಈ ಥರ ತಪ್ಪಾರಿ ತುಳಿತಾ ಇರಲಿಲ್ಲ ತಾತ. ಅಲ್ಲಪ್ಪ, ಆಸ್ಪತ್ರೆಯಲ್ಲಿ ನಿನ್ನ ಹೇಗೆ ಇಷ್ಟು ಬೇಗ ಡಿಸ್ಚಾರ್ಜ್ ಮಾಡ್ಬಿಟ್ರು? ನನ್ನ ಸ್ಫೂರ್ತಿ ನನ್ನ ಜೊತೆಗೆ ಇತ್ತಲ್ಲ ಅಜ್ಜಿ. ಹಾಗಾಗಿ ಬೇಗನೆ ರೆಡಿ ಆಗ್ಬಿಟ್ಟೆ. ಅರೆ ಪದ್ಮಿನಿ, ನಕುಲ್ ಯಾವ ಬಂದ್ರಿ? ಈಗ ಬಂದು ಸ್ವಲ್ಪ ಹೊತ್ತಾಯ್ತು ಅಣ್ಣ. ನಕುಲ್ ನಿಮ್ಮನ್ನೆಲ್ಲ ನೋಡ್ಬೇಕು, ನಿಮ್ ಜೊತೆ ಎಲ್ಲ ಮಾತಾಡ್ಬೇಕು ಅಂತ ಹಠ ಮಾಡಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲಲ್ಲ. ನಿಮಗೆ ನಾನು ಎಷ್ಟೊಂದು ಅವಮಾನ ಮಾಡಿದ್ದೀನಿ, ಎಷ್ಟೊಂದು ನೋವು ಕೊಟ್ಟಿದ್ದೀನಿ. ಆದರೂ ನೀವು ಅದು ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮಾಡಿದ ಕರ್ಮನ ಅನುಭವಿಸು ಅಂತ ಪೊಲೀಸ್ನವ್ರಿಗೆ ಹಿಡಿದು ಕೊಡ್ತಾ ಇದ್ರು. ಆದರೆ ನೀವು ಹಾಗೆ ಮಾಡಲಿಲ್ಲ. ನನ್ನ ಮೇಲಿರೋ ಕೇಸ್ ವಾಪಸ್ ತಗೊಂಡು ನಿಮ್ಮ ಮನೆ ಮಗನ ಥರ ಟ್ರೀಟ್ ಮಾಡಿದ್ರಿ. ಈ ನಿಮ್ಮ ಉಪಕಾರನ ನನ್ನ ಕೊನೆ ಉಸಿರು ಇರೋರ್ಗೂ ಮರೆಯಲ್ಲ. ತುಂಬ ಥ್ಯಾಂಕ್ ಯು. ನಾವು ನಡೆಯುವಾಗ ಎಡವೋದು ಸಹಜ. ಅದು ಆ ದಾರಿ ತಪ್ಪಲ್ಲ, ನಾವಿಡೋ ಹೆಜ್ಜೆನೇ ತಪ್ಪಾಗಿರುತ್ತೆ.